ನಮಸ್ಕಾರ ಸ್ನೇಹಿತರೆ, ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಹೌದು, ಬಹುತೇಕ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ. ಹೌದು, ಸರ್ಕಾರವು ಕೂಡ ಬಹಳ ಡಿಲೇ ಮಾಡಿನೇ ಜಮಾ ಮಾಡ್ತಾ ಇದೆ. ಯಾಕಂದರೆ ಸ್ನೇಹಿತರೆ, ಇಲ್ಲಿ ಪಿಂಚಣಿ ಕೂಡ ಡಬಲ್ ಆಗ್ತಾ ಇದೆ. ಹೀಗಾಗಿ ಒಂದು ಸ್ವಲ್ಪ ತಡ ಮಾಡಿದ್ರು ಇಲ್ಲಿ ಎಚ್ಚರಿ ಏನಿಲ್ಲ. ಸೊ ಹಾಗಾಗಿ ಹಿಂದಿನ ದಿನಗಳು ಹಿಡ್ಕೊಂಡೇ ಜಮಾ ಆಗೋದು ಡಿಲೇ ಆಗ್ತಾ ಇದೆ. ಇದಂತೂ ನಿಜ. ಏನು ಗ್ಯಾರಂಟಿ ಯೋಜನೆಗಳು ಬಂದಿದ್ದಾವೆ ನೋಡಿ, ಸೊ ಅವಾಗಿನಿಂದನೂ ಕೂಡ ಈ ಪಿಂಚಣಿ ಯೋಜನೆಯಲ್ಲಿ ಡಿಲೇ ಆಗ್ತಾನೆ ಇದೆ. ಇದು ಹೇಗೆ ವ್ಯವಸ್ಥೆ ನಡೀತಾ ಇರತ್ತಂದರೆ, ಯಾವುದೇ ಪಕ್ಷ ಬಂದರೂ ಸಹಿತ ಈ ಪಿಂಚಣಿ ಯೋಜನೆ ನಡೀಲೇಬೇಕು. ಅದರಲ್ಲಿ ಈ ಪಿಂಚಣಿ ಯೋಜನೆಯಲ್ಲಿ ದುಡ್ಡನ್ನು ಪ್ರತಿ ತಿಂಗಳು, ಅಂದರೆ ಈಗ ಜನವರಿ ಪ್ರಾರಂಭವಾಯ್ತಂದರೆ ಈ ಜನವರಿ ತಿಂಗಳ ಹಣ ಈ 5ನೇ ತಾರೀಕು ಒಳಗಾಗಿನೇ ಕ್ಲಿಯರ್ ಆಗಬೇಕು. ಹೌದು, ಈ ಜನವರಿ ತಿಂಗಳ ಹಣ ಇದೇ 5ನೇ ತಾರೀಕು ಒಳಗಾಗಿನೇ ಎಲ್ಲರ ಖಾತೆಗಳಿಗೆ ಜಮಾ ಆಗಿರಲೇಬೇಕು. ಈ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ. ಆದರೆ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಸರಿಯಾಗಿ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಮಾಡ್ತಾನೆ ಇಲ್ಲ. ಈ ಒಂದು ವ್ಯವಸ್ಥೆಯನ್ನು ಹಿಂದೆ ಮುಂದೆ ಮಾಡಿಬಿಟ್ಟಿದೆ. ಅಂದರೆ 1 ತಿಂಗಳದ ಡಿಲೇನೇ ಆಗುತ್ತೆ, ಒಮ್ಮೊಮ್ಮೆ 2 ತಿಂಗಳು ಡಿಲೇ ಆಗುತ್ತೆ. ಈ ರೀತಿ ನಾವು ನೋಡ್ತಾನೆ ಇದ್ದೀವಿ. ಹೀಗಾಗಿ ಅದರಲ್ಲಿ ಹಿರಿಯ ನಾಗರಿಕರು ಬ್ಯಾಂಕಿಗೆ ಹೋಗೋದು ಬರೋದು ಈ ರೀತಿ ನಡೀತಾನೆ ಇದೆ. ಸೊ ಹೀಗಾಗಿ ಅವರಿಗೆ ಮತ್ತಷ್ಟು ತೊಂದರೆ ಆಗ್ತಾ ಇದೆ. ಸೊ ಆದಷ್ಟು ಸರ್ಕಾರಕ್ಕೆ ನಮ್ಮ ಮನವಿ ಏನಪ್ಪ ಅಂದರೆ, ಪ್ರತಿ ತಿಂಗಳು ಕೂಡ ಏನು ಕೊಡ್ತಿರಲ್ಲ ದುಡ್ಡನ್ನು, ಅದನ್ನು ಮೊದಲು ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ ಇರುತ್ತೆ. ಸೊ ಇನ್ನು ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಹಿರಿಯ ನಾಗರಿಕರಿಗೆ ಜೊತೆಗೆ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ದೊರಕಿದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲ ಪಿಂಚಣಿದಾರರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಂಚಣಿ ಯೋಜನೆಯಲ್ಲಿ ಈಗಾಗಲೇ ಹಿರಿಯ ನಾಗರಿಕರಿಗೆ CM ಸಿದ್ದರಾಮಯ್ಯನವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರತಕ್ಕಂಥದ್ದು. ಹೌದು, ಹಿರಿಯ ನಾಗರಿಕರ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈಗ ಹಿರಿಯರಿಗೆ ಕಳೆದ 2.5 ವರ್ಷದಿಂದ ಹೆಚ್ಚಳ ಮಾಡಬೇಕಂತ ಕಾಯ್ತಾನೆ ಇದ್ದಾರೆ. ಆದರೆ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ ಪಿಂಚಣಿಯನ್ನು. ಅಂದರೆ 7ರಿಂದ 8% ಅಷ್ಟಾದರೂ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಳ ಮಾಡಿರ್ಲಿಕ್ಕೆ ಆಗಿರಲಿಲ್ಲ. ಈಗ ಇದೇ 2026 ಪ್ರಾರಂಭದಲ್ಲಿ ಹೆಚ್ಚಳ ಮಾಡಬೇಕಂತ ಅಂದ್ಕೊಂಡಿದ್ರು. ಹಾಗಾಗಿ ಈ ಒಂದು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಇದು ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿನೇ ಪಿಂಚಣಿ ಹೆಚ್ಚಳ ಆಗಲಿದ್ದು 7ರಿಂದ 8% ಅಷ್ಟು ಪಿಂಚಣಿ ಹೆಚ್ಚಳ ಆಗತ್ತಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಂದರೆ 800 ರೂಪಾಯಿ ಜಮಾ ಆಗ್ತಕ್ಕಂಥದ್ದು ಅದು 1200ವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹೆಚ್ಚಾಗಿ ಜಮಾ ಆಗುವಂತಹ ಸಾಧ್ಯತೆ ಇದೆ. ಇದು ಬಹಳಷ್ಟು ಫಲಾನುಭವಿಗಳು ಈಗ ಹೆಚ್ಚಾಗತ್ತೆ, ನಾಳೆ ಹೆಚ್ಚಾಗತ್ತೆ ಅಂತ ಕಾಯ್ತಾನೆ ಇದ್ರು. ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಸ್ನೇಹಿತರೆ, ಬರೀ ನಮ್ಮ ರಾಜ್ಯಕ್ಕಲ್ಲ, ಇನ್ನು ಹಲವಾರು ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಸೊ ವಿಧವಾ ಮಹಿಳೆಯರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕಾಗಿ, ಸೊ ಮೊದಲೇ ಗಂಡ ಇರೋದಿಲ್ಲ, ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸ ಇರುತ್ತೆ, ಅದಕ್ಕೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಹೀಗಾಗಿ ಒಂದು ಸ್ವಲ್ಪ ಉನ್ನತ ಶಿಕ್ಷಣ ಆದರೂ ಸಿಗಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ದುಡ್ಡನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ಸೇರಿದಂತೆ ಇನ್ನು 6 ರಾಜ್ಯಗಳಲ್ಲಿ, ಜೊತೆಗೆ ಈಗ ಕರ್ನಾಟಕದ ರಾಜ್ಯದಲ್ಲಿ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದ್ದು 500ರಿಂದ 1500ಕ್ಕೆ, ಮಧ್ಯಪ್ರದೇಶದಲ್ಲಿ 1000ಕ್ಕಿದ್ದಂತಹ ಪಿಂಚಣಿ 3000ಕ್ಕೆ, ಈ ಕಡೆ ಮಹಾರಾಷ್ಟ್ರದಲ್ಲಿ ಇದ್ದಂಥದ್ದು 800ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ, ಇನ್ನು ಬಿಹಾರದಲ್ಲಿ 600ಕ್ಕಿದ್ದಂಥದ್ದು 2000ಕ್ಕೆ ಏರಿಕೆ ಆಗಿದೆ. ಹರಿಯಾಣದಲ್ಲಿ 1200ಕ್ಕಿದ್ದಂಥದ್ದು 2500ಕ್ಕೆ ಏರಿಕೆ ಆಗಿದೆ. ಹಾಗೆ ರಾಜಸ್ಥಾನದಲ್ಲಿ ಕೂಡ 750ಕ್ಕಿದ್ದಂತಹ ಪಿಂಚಣಿ 2500ವರೆಗೂ ಕೂಡ ಹೆಚ್ಚಳ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅತಿ ಶೀಘ್ರದಲ್ಲಿ ಕೂಡ ಇದನ್ನು ಕೂಡ ಹೆಚ್ಚಳ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ದೊರಕಿದ್ದು, ಯಾರು ಪಿಂಚಣಿಯನ್ನು ಪಡ್ಕೊಳ್ತೀರಿ ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸೇ. ಯಾಕಂದರೆ ಕಳೆದ ವರ್ಷದಿಂದನೂ ಕೂಡ ನೀವು ಕಾಯ್ತಾನೆ ಇದ್ರಿ ಪಿಂಚಣಿ ಹೆಚ್ಚಳ ಆಗುತ್ತೆ ಅಂತ. ಈಗ ನಿಮಗೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಅತಿ ಶೀಘ್ರದಲ್ಲಿನೇ ಕೂಡ ನಿಮಗೆ ಹೆಚ್ಚಳ ಆಗುವಂಥದ್ದು. ಸೊ ಹಾಗೆ ಈಗ ಬಹಳಷ್ಟು ಪಿಂಚಣಿದಾರರನ್ನು ಕೂಡ ರಾಜ್ಯ ಸರ್ಕಾರ ತೆಗೆದಾಕಿದೆ. ಹೌದು, ಬಹಳಷ್ಟು ಜನರ ವೆರಿಫಿಕೇಷನ್ ಮಾಡಿದೆ. ಯಾಕಂದರೆ ಪ್ರತಿಯೊಂದು ಸ್ಕೀಮ್ನಲ್ಲಿ ಕೂಡ ಈಗ ವೆರಿಫಿಕೇಷನ್ ಮಾಡಲ್ಲದೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಸರ್ಕಾರದ ಬಳಿ ದುಡ್ಡನ್ನು ಈಗ ಹೊಂದಾಣಿಕೆ ಮಾಡಿ ಜಮಾ ಮಾಡಬೇಕಂದ್ರೆ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮೊದಲು ಗ್ಯಾರಂಟಿ ಯೋಜನೆಗಳಿರಲಿಲ್ಲ, ವೆರಿಫಿಕೇಷನ್ ಮಾಡ್ತಾ ಇರಲಿಲ್ಲ. ಹಾಗೆ ಯಾರು ಅಪ್ಲೈ ಮಾಡ್ತಿದ್ರು ಅವ್ರು ಕೊಟ್ಬಿಡ್ತಿದ್ರು. ಆದರೆ ಈಗ ಹಾಗಲ್ಲ. ಯಾರು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದ್ದಾರೆ ಅವರನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಕೂಡ ಈ ಒಂದು ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಹೀಗೆ ಅನೇಕ ರೂಲ್ಸ್ಗಳನ್ನು ತಂದು ಆ ಒಂದು ಪಿಂಚಣಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ. ಅದರಿಂದ ನಿಮಗೆ ಮಾಹಿತಿ ಕೂಡ ಕೊಟ್ಟಿದೆ ಸರ್ಕಾರ. ಏನಪ್ಪ ಅಂದರೆ, ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮ್ಮನ್ನು ಕೂಡ ನಾವು ತೆಗೆದಿದ್ದೀವಿ ಅಂತ ನೀವು ಅಂದ್ಕೊಂಡಿದ್ರೆ
ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತೀರಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿ, ನಾವು ಖಂಡಿತವಾಗಲೂ ನಿಮಗೆ ಮತ್ತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ವಯಸ್ಸಾಗಿದೆ ಅಥವಾ ಕಾಲೋ ಕೈಯೋ ಇರಲಿಲ್ಲ ಅಂದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ಅದನ್ನು ಕೊಟ್ಟು ನೀವು ಕ್ಲಾರಿಟಿ ಮಾಡಬಹುದು ಮತ್ತು ನಿಮಗೆ ಎಂದಿನಂತೆ ಪ್ರಾರಂಭವಾಗುತ್ತೆ ದುಡ್ಡು ಜಮಾ ಆಗಲಿಕ್ಕೆ. ಓಕೆನಾ? ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.